ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ನಮ್ಮ ಜೊತೆಗೆ ಇವತ್ತಿದ್ದಾರೆ ಸುರೇಶ್ ಉದ್ಬೂರು ಅವರು. ಸೊ ಸಿಕ್ಕಾಪಟ್ಟೆ ಟಾಕ್ ಆಗ್ತಾ ಇರುವಂತಹ ವಿಚಾರ ಸದ್ಯಕ್ಕೆ ಮದರ್ ಪ್ರಾಮಿಸ್. ಸೊ ಅದರಲ್ಲಿ ತುಂಬಾ ವಿಶೇಷವಾದಂತಹ ಪಾತ್ರ ಈ ನಗ್ಸೋದು ಅಂತ ಇದೆಯಲ್ಲ, ಅದನ್ನ ನಾನು ಯಾವಾಗಲೂ ಕೂಡ ವಿಶೇಷ ಅಂತಾನೆ ಮೆನ್ಷನ್ ಮಾಡ್ತೀನಿ. ಬಿಕಾಸ್ ಒಂದು ಹೀರೋ ಪಾತ್ರ ಆಗಿರ್ಬೋದು, ವಿಲನ್ ಪಾತ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನೆಲ್ಲವನ್ನೂ ಕೂಡ ಮೀರಿಸಿ ನಮ್ಮೆಲ್ಲರನ್ನೂ ಕೂಡ ರಂಜಿಸುವಂತಹ ಪಾತ್ರ. ಆ್ಯಂಡ್ ಏನು ಹೇಳ್ತಾರೆ, ಡಾಕ್ಟರ್ಸ್ ಎಲ್ಲ ಯಾವಾಗಲೂ ನಗಬೇಕು, ನಕ್ರೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮೆಲ್ಲರನ್ನು ನಗಿಸಿ ನಮ್ಮ ಆರೋಗ್ಯ ಆಯಸ್ಸನ್ನ ಜಾಸ್ತಿ ಮಾಡುವಂತಹ ಒಂದು ರೀತಿಯಾಗಿ ವೈದ್ಯರು ಅಂತಾನೆ ಹೇಳ್ಬೋದು. ನಮ್ಮ ಜೊತೆಗಿದ್ದಾರೆ ಸರ್. ಹಾಯ್, ಹೆಲೋ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸುರೇಶ್ ಉದ್ಬೂರು ಅಂತ. ನಾನು ಆರಾಮ, ನೀವು ಆರಾಮಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಸರ್. ಇವಾಗ ಮದರ್ ಪ್ರಾಮಿಸ್ ಅಂದ ತಕ್ಷಣ ಎಲ್ಲ ರಿವ್ಯೂಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ನಕ್ಕು ಹೊಟ್ಟೆ ಹುಣ್ಣಾಗುತ್ತಪ್ಪ, ಫೈನಲಿ ಎಂಟರ್ಟೈನ್ಮೆಂಟ್ ಬೇಕಾ, ಹೋಗಿ ಏನೇ ಸ್ಟ್ರೆಸ್ ಪ್ರೆಷರ್. ಈ ಬ್ಯಾಂಗ್ಳೂರ್ ಲೈಫ್ ಅಂದರೆ ಹಾಗೆ, ನಿಮಗೆ ಗೊತ್ತಿರ್ಬೋದು. ಕಂಪ್ಲೀಟ್ ವೀಕ್ ಫುಲ್ ಕೆಲಸ ಮಾಡೋದು, ವೀಕೆಂಡಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಏನೋ ಒಂದು ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ. ನಿಮ್ಗೆ ಬೇಕು ಅಂದರೆ ಮದರ್ ಪ್ರಾಮಿಸಿಗೆ ಸಿನಿಮಾ ಹೋಗಿ ಅಂತ ಹೇಳ್ತಾರೆ. ಸೊ ಏನು ಹೇಳ್ತೀರಾ, ಆ ಸಿನಿಮಾದಲ್ಲಿ ನಿಮ್ಮದೊಂದು ಪಾತ್ರ ಕೂಡ ಇರುವಂಥದ್ದು? ಮದರ್ ಪ್ರಾಮಿಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿದಾಗ ನೀವು ಮತ್ತೆ ಇನ್ನಿತರರಿಗೆ ಹೇಳ್ತೀರಾ ಮದರ್ ಪ್ರಾಮಿಸ್ ಸಿನಿಮಾ ನೋಡಿ ಅಂತ. ಈ ಒಂದು ಸಿನಿಮಾದಲ್ಲಿ ನನ್ನ ಮೋಮೋ ಅಂತ ಒಂದು ಪಾತ್ರ ಇದೆ, ಅದನ್ನು ಎಲ್ಲರೂ ಕೂಡ ಲೈಕ್ ಮಾಡ್ತಿದ್ದಾರೆ. ಅದು ಡಾಲಿ ಪಿಕ್ಚರ್ಸಲ್ಲಿ ಡಾಲಿ ಧನಂಜಯ ಅಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನನ್ನ ಹಿಸ್ಟ್ರಿಲಿ ಇದೆ ಫಸ್ಟು. ತುಂಬ ಚೆನ್ನಾಗಿ ಡಾಲಿ ಪಿಕ್ಚರ್ಸ್ ಅವರು ಪ್ರೊಡಕ್ಷನ್ನು ಎಲ್ಲವೂ ಅಚ್ಚುಕಟ್ಟಾಗಿ, ಎಲ್ಲ ಕಲಾವಿದರನ್ನು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ತುಂಬ ಒಳ್ಳೆ ಪ್ರೊಡಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಲಿ ಅಣ್ಣ ಆಗಿರ್ಬೋದು, ಪೂರ್ಣಣ್ಣ, ಡೈರೆಕ್ಟರ್ ಪೂರ್ಣಣ್ಣ ಆಗಿರ್ಬೋದು. ಪೂರ್ಣಣ್ಣ ಒಂಥರ ಮಗ ನಿನ್ಗೇನು ಅನ್ಸುತ್ತೆ, ಎಕ್ಸ್ಟ್ರಾ ಏನಾರು ಅನ್ಸುತ್ತೆ ಮಾಡು, ಬೇಡ ಅಂದ್ರೆ ನಾನು ಅದನ್ನ ಕಟ್ ಮಾಡಿಸ್ತೀನಿ, ತುಂಬ ಪ್ಲೇಸ್ ಕೊಟ್ಟರು, ನಿನ್ಗೇನು ಬರುತ್ತೆ ಮಾಡು ಅಂತ. ಹೀಗೆ ಒಂದು ಅರ್ಧ ಶೂಟಿಂಗ್ ಆಗಿತ್ತು ನನ್ನ ಕ್ಯಾರೆಕ್ಟ್ರು. ಇನ್ನು ಅರ್ಧ ಶೂಟಿಂಗ್ ಆಗೋದಕ್ಕೂ ಮುಂಚೆ ನನಗೆ ಆಕ್ಸಿಡೆಂಟ್ ಆಯಿತು, ಬೈಕ್ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಇಲ್ಲೆಲ್ಲ ಆಪರೇಷನ್ ಆಯಿತು ಇಲ್ಲೆಲ್ಲ. ನಾನು ಅದೇ ಕೇಳೋಣ ಅನ್ಕೊಂಡೆ, ಬಿಕಾಸ್ ಮಫ್ಲರ್ ಟೈಪ್ ಹಾಕೊಂಡು ಯಾಕಾಗಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಎಲ್ಲದರಲ್ಲೂ, ಎಲ್ಲ ಸಿನಿಮಾದಲ್ಲೂ ಹೇಗಂದ್ರೆ ಫುಲ್ ರಗಡ್ ಆಗಿ, ನೀವು ಹಿಂದೆ ಸೀರಿಯಲ್ ಕೂಡ ಮಾಡಿದ್ದೀರಾ, ಸೊ ಅದರಲ್ಲೂ ಕಂಪ್ಲೀಟ್ ಲುಕ್ ಕಾಣಿಸ್ತಾ ಇತ್ತು ನಮಗೆ. ಬಟ್ ಇದರಲ್ಲಿ ಫುಲ್ ಕವರ್ ಮಾಡಿಕೊಂಡು ಯಾಕೆ ಅಂತ ನಾನೇ ಕೇಳೋಣ ಅನ್ಕೊಂಡೆ, ನೀವೇ ಹೇಳಿದ್ರಿ. ರೈಟ್, ಹೇಳಿ ಸರ್. ಅರ್ಧ ಸಿನಿಮಾ ಶೂಟಿಂಗ್ ಆದ ಮೇಲೆ ಆಕ್ಸಿಡೆಂಟ್ ಆಯಿತು. ಇಲ್ಲೆಲ್ಲ ಸ್ಟಿಚಿಂಗ್ ಎಲ್ಲ ಆಗಬೇಕಿತ್ತು ಇಲ್ಲೆಲ್ಲ. ಸೊ ಹಾಗಾಗಿ ಡಾಕ್ಟ್ರು ಫುಲ್ ಶೇವ್ ಮಾಡಲೇಬೇಕು ಅಂತಂದ್ರು. ಈಗ ಮಾರ್ಕ್ಸ್ ಇರೋದು ಅದೇನಾ? ಈ ಮಾರ್ಕು ಇದೆಲ್ಲ ಆಕ್ಸಿಡೆಂಟ್ ಅಲ್ಲ, ಬೈಕ್ ಆಕ್ಸಿಡೆಂಟ್ ಅಂದ್ರೆ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಅನ್ಸುತ್ತೆ, ಎಲ್ಲೂ ಐ ಥಿಂಕ್ ಸೊ, ಎಲ್ಲೂ ಗೊತ್ತಿಲ್ಲ, ಇದೆ ಫಸ್ಟ್. ಹೇಗಾಯ್ತು, ಏನಾಯ್ತು? ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಹೇಳ್ಬಿಡ್ತಾ ಇದ್ದೀನಿ. ಹೇಳ್ಬೇಕು, ನಮಗೆ ಈಗ ಬೇಕು. ಇಲ್ಲ, ಬೆಂಗಳೂರಲ್ಲೇ ಬೈಕ್ ಓಡಿಸ್ಕೊಂಡು ಬರ್ಬೇಕಾದ್ರೆ, ನಾನು ಜೋಡಿಯಕ್ಕಿ ಸೀರಿಯಲ್ ಮಾಡ್ತಿದ್ದೆ ಅವಾಗ. ಆ ಟೈಮಲ್ಲಿ ಬರ್ಬೇಕಾದ್ರೆ ಒಂದು ನಾಯಿ ಅಡ್ಡ ಬಂತು. ನಾನು ಫುಲ್ ಸ್ಪೀಡಲ್ಲಿದ್ದೆ, ರೋಡ್ ಬೇರೆ ಡೌನ್ ಇತ್ತು. ನಾಯಿನ ಅವಾಯ್ಡ್ ಮಾಡಕ್ ಹೋಗಿ ನೆಕ್ಸ್ಟ್ ಹಂಪ್ ಇದೆ ಅನ್ನೋದು ಗೊತ್ತಿಲ್ಲ. ಹಂಪ್ ಬಿಟ್ಟ ತಕ್ಷಣ ಬೈಕ್ ಹ್ಯಾಂಡ್ಲ್ ಬಿಟ್ಬಿಟ್ಟೆ. ಆಮೇಲೆ ಇದೆಲ್ಲ ಆಯಿತು, ಜ್ಞಾನನೇ ಇರಲಿಲ್ಲ. ಯಾರೋ ಒಬ್ರು ಕ್ಯಾಬ್ ಡ್ರೈವರ್ ಆ್ಯಕ್ಚುಲಿ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸಿದ್ದು. ಆಮೇಲೆ ನನ್ನ ಕಸಿನ್ಸ್ ಎಲ್ಲ ಬೆಂಗಳೂರಿದ್ದಾರೆ, ಕಸಿನ್ಸ್ ಬ್ರದರ್ಸು, ಅವ್ರು ಕರ್ಕೊಂಡು ಬಂದು ಮೈಸೂರಿಗೆ ಶಿಫ್ಟ್ ಮಾಡಿಸಿ ಒಂದೊಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಡೈರೆಕ್ಟ್ರು ಪೂರ್ಣ ಇದಕ್ಕೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಮ್ಮ ಜೋಡಿಯಕ್ಕಿ ಸೀರಿಯಲ್ನ ಪ್ರೊಡಕ್ಷನ್ ಅವರು, ನಮ್ಮ ರಕ್ಷು ಸರ್ ಮತ್ತು ಅನುಷಾ ಮ್ಯಾಮ್ ಕಾಲ್ ಮಾಡಿ ಏನಾಗಿದೆ, ತುಂಬ ಸೀರಿಯಸ್ ಏನು ಹಂಗೆಲ್ಲ ಕೇಳಿದ್ರು. ಬಿಲ್ ಎಷ್ಟಾಗಿದೆ ಅಂತ ಕೇಳಿದರು. ಒಂದಷ್ಟು ಬಿಲ್ ಆಗಿತ್ತು. ಬಟ್ ಅವ್ರು ಬಂದು, ಪ್ರೊಡಕ್ಷನ್ ಮ್ಯಾನೇಜರ್ ನವೀನ್ ಸರ್ ಬಂದು ತುಂಬ ಹೆಲ್ಪ್ ಮಾಡಿದ್ರು. ಓಕೆ. ಬಟ್ ನಾನು ಆಕ್ಸಿಡೆಂಟ್ ಅಂದರೆ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್, ಹಾಗೆ ಸ್ಕ್ರಾಚಸ್ ಆಗಿದೆ ಲೈಕ್ ಆ ಥರ ಅನ್ಕೊಂಡೆ. ಸಾರಿ, ಇಷ್ಟು ದೊಡ್ಡದಾಗಿದೆ ಅಂತ. ಬಟ್ ಪ್ರಜ್ಞೆನೇ ಹೋಗಿತ್ತು ಲೈಕ್. ಸೀರಿಯಸ್ಲಿ ನಾನು ಯಾವಾಗಲೂ ಹೆಲ್ಮೆಟ್ ಹಾಕೊಂಡು ಓಡಾಡ್ತಿದ್ದವನು, ಇಲ್ಲೇ ನಿಯರ್ ಬೈ ಅಲ್ವಾ ಅಂತ ಹೇಳಿ ಅವತ್ತು ಮಿಸ್ಟೇಕ್ ಮಾಡಿದ್ದು. ತಪ್ಪಲ್ಲ. ಅವತ್ತು ಹೆಲ್ಮೆಟ್ ಹಾಕಿದ್ರೆ ಫುಲ್ ಸಿನಿಮಾದಲ್ಲಿ ಫುಲ್ ಬಿಯರ್ಡ್ ಫುಲ್ ಫೇಸ್ ಕಾಣಿಸ್ತಾ ಇತ್ತು. ನೋಡಿ, ಇಲ್ಲಿ ನಿಮ್ಮ ಕಡೆಯಿಂದ ಕೂಡ ಒಂದು ಮೆಸೇಜ್, ಇಲ್ಲೇ ಸ್ವಲ್ಪ ಪಕ್ಕದ ಕ್ರಾಸಲ್ಲೇ ಇದೆ ಮನೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಬಿಟ್ಟು ಹೋಗ್ರಿ, ಇಲ್ಲೇ ಸಿಗ್ನಲ್ ಹತ್ರ ಹೋಗಿ ಬರಬೇಕು, ಇಲ್ಲೇ ನಿಯರಲ್ಲೇ ಹೋಟೆಲ್ ಇದೆ, ಬಟ್ ಗೊತ್ತಿಲ್ಲ ನಮಗೆ ಆ ನಿಯರಲ್ಲೇ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು. ಅದು ನಿಜಾನೇ. ಬಟ್ ದಯವಿಟ್ಟು ಎಲ್ಲರೂ ಕೂಡ ದ್ವಿಚಕ್ರ ವಾಹನ ಚಲಾಯಿಸೋರು ದಯವಿಟ್ಟು ಹೆಲ್ಮೆಟ್ನ ಧರಿಸಿ ವಾಹನ ಚಲಾಯಿಸಿ. ಆ್ಯಂಡ್ ನೀವು ಹೇಳ್ತಾ ಇದ್ರಿ, ಡಾಲಿ ಸರ್ ತುಂಬ ಚೆನ್ನಾಗಿ ನಿಮ್ಮ ಪಾತ್ರವನ್ನು ಅವ್ರು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಟ್ ಮಾಡಿ ಕೂಡ ತೋರಿಸ್ತಾ ಇದ್ರು, ಮತ್ತು ಅಳೋದನ್ನೆಲ್ಲ ನೀವು ತೋರಿಸಿದ್ರಿ ಒಂದಷ್ಟು ವಿಜುವಲ್ಸ್ನ. ತುಂಬ ಚೆನ್ನಾಗಿ ಕ್ಯೂಟ್ ಆಗಿತ್ತು, ಮತ್ತು ಅಷ್ಟು ಒಂಥರ ಹಂಬಲ್ ಆಗಿ ಎಲ್ರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಇರೋದು, ದಟ್ ಈಸ್ ನಾಟ್ ಈಸಿ. ಹೌದು. ಡಾಲಿ ಅಣ್ಣ ಅಂತೂ ತುಂಬ ಡೌನ್ ಟು ಅರ್ತ್
ಪರ್ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಎಲ್ಲ ನೋಡಿಕೊಂಡು ಮಗ ನಾನೊಂದು 4-5 ಸರಿ ಸಿನಿಮಾ ನೋಡಿದೆ ಕಣ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಆ ಸ್ಪಾಟಲ್ಲಿ ಬರ್ತಾ ಇದ್ರು, ಒಂದು ಪಾಡ್ಕಾಸ್ಟ್ ಅಂತ ಶೂಟ್ ಮಾಡ್ತಿದ್ವಿ, ಹಿಂಗೆ ಬಂದರು, ನೀನೇ ಸಿನಿಮಾ ಡಾನಣ್ಣ ಏಯ್ ಮೊಮೋ ಅಂತ ಬರ್ತಾ ಬರ್ತಾ ಅಲ್ಲಿ ಸ್ಪಾಟಲ್ಲಿ ನಿಂತ್ಕೊಂಡು ನನ್ನ ಆ ಕ್ಯಾರೆಕ್ಟರ್ನ ಅವರು ಮಿಮಿಕ್ರಿ ಮಾಡೋ ಥರ ಮಾಡಿದ್ರು. ಇಷ್ಟೊಂದು ಕನೆಕ್ಟ್ ಆಗಿದ್ದೀನ ಅಂದರೆ, ಇಷ್ಟೊಂದು ಕ್ಯಾರೆಕ್ಟರ್ ತಲುಪಿದೆ ಅಂದರೆ, ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಕಡೆ ಸಿನಿಮಾನೂ ಹಿಟ್ ಆಗುತ್ತೆ, ನನ್ನ ಕ್ಯಾರೆಕ್ಟರ್ನು ಹಿಟ್ ಆಗುತ್ತೆ ಅಂತ ತುಂಬ ಕನ್ಸು ಕಾಣ್ತಿದ್ದೆ. ಸೊ ಅದೇ ಥರ ಕನಸು ನನ್ಸಾಗ್ತಿದೆ. ಫುಲ್ ಶೂಟಿಂಗ್ ನಡೆಯೋ ಟೈಮಲ್ಲಿ ಎಂಟರ್ ಟೀಮು ತುಂಬ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು, ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಕೂಡ ಇನ್ನು ಥಿಯೇಟ್ರಲ್ಲಿ ಸಿನಿಮಾ ಓಡ್ತಿದೆ, ಸೂಪರ್ ಆಗಿದೆ, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಮದರ್ ಪ್ರಾಮಿಸ್. ಓಕೆ ಫೈನ್. ಅದ್ರ ಜೊತೆಗೆ ನಿಮ್ಮ ಗಮನಕ್ಕೂ ಬಂದಿರ್ಬೋದು ಮದರ್ ಪ್ರಾಮಿಸ್ ಸಿನಿಮಾದ ಬಗ್ಗೆ ರಿವ್ಯೂಸ್. ಸೊ ಒಂದಷ್ಟು ಪಾಸಿಟಿವ್ಸ್ ರಿವ್ಯೂಸ್ ಸಿಕ್ಕಾಪಟ್ಟೆ ಬಂದರೆ ಅದ್ರ ಮಧ್ಯೆ ಕೂಡ ಏನು ಪದ ಬಳಸಬೇಕು ಗೊತ್ತಿಲ್ಲ. ಸೊ ಯಾಕೆ ಈ ಸಿನಿಮಾದ ಬಗ್ಗೆ, ಹೌದು ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಚೆನ್ನಾಗಿದೆ ಅಂತ ಅಂದಾಗ ಚೆನ್ನಾಗಿದೆ ಅಂತ ಹೇಳಬೇಕು, ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಿನಿಮಾ ಚೆನ್ನಾಗಿದ್ರೂ ಕೂಡ ಅದನ್ನು ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋದು, ಅದು ಇಂಟೆನ್ಷನಲಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು, ಈ ವಿಚಾರವಾಗಿ ಒಂದಷ್ಟು ಜನ ಮಾತನಾಡಿದ್ರು ಕೂಡ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇನೆ, 5 ಬೆರಳು ಒಂದೇ ಸಮಯ ಇಲ್ಲ ಅಂತ ಹೇಳೋದಕ್ಕೆ. ಆ ಥರ ಹೋದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗಿಲ್ದೇ ಇರೋರು ಏನು ಮಾಡ್ತಾರೆ, ಒಬ್ಬ ಪರ್ಸನ್ ಪರ್ಟಿಕ್ಯುಲರ್, ಈಗ ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇರಲ್ಲ, ಕಮೆಂಟ್ ಹಾಕ್ತಾನೆ, ಸುರೇಶ್ ಮೋಮೋ ಯಾವ್ದೇನಿದೆ ಗುರು, ಏನು ಚೆನ್ನಾಗಿ ಮಾಡಿಲ್ಲ, ಅಥವಾ ಇನ್ನೊಬ್ರು ಯಾರೋ ಆರ್ಟಿಸ್ಟು. ಬಟ್ ಅಲ್ಲಿ ಕೆಲವ್ರು ಏನು ಮಾಡ್ತಿದ್ದಾರೆ, ಯಾರೋ ಆಗದೆ ಇರೋರು ಈ ಥರ ಕಮೆಂಟ್ಸ್ಗಳು ಮಾಡ್ತಾರೆ. ಬಟ್ ಒಂದ್ಸರಿ ಸಿನಿಮಾ ನೋಡಿ, ಆಮೇಲೆ ನೀವು ಬಂದು ಮಾತಾಡಿ, ನೀವು ಹೋಗಿ ಆಮೇಲೆ ನೀವು ನಿಮ್ಮ ರಿವ್ಯೂಸ್ನ ನೀವು ಹಂಚ್ಕೊಳ್ಳಿ ಲೈವ್ ಆಗಿ. ಎಲ್ಲರ ಹತ್ರನೂ ಮೊಬೈಲ್ ಇದೆ, ಎಲ್ಲರ ಹತ್ರನೂ ಸೋಷಿಯಲ್ ಮೀಡಿಯಾ. ಅಲ್ಲ, ಇವಾಗ ಏನೇ ನಾನು ಯಾಕೆ ಹೇಳಿದೆ ಅಂತಂದ್ರೆ ಸರ್, ಅದನ್ನ ಇವಾಗ ನಾವು ಏನೇ ಒಂದು ಆನ್ಲೈನಲ್ಲಿ ಏನೇ ಪರ್ಚೇಸ್ ಮಾಡಬೇಕು ಅಂದ್ರೂ ನಾವು ಫಸ್ಟ್ ಏನು ಮಾಡ್ತೀವಿ, ರಿವ್ಯೂ ಏನಿದೆ ಅಂತ ನೋಡ್ತೀವಿ. ಸೊ ಹಾಗೂ ಕೂಡ ಆಗ್ತಾ ಇರ್ಬೋದಲ್ವಾ, ಆ ರಿವ್ಯೂ ಅನ್ನೋದೇ ಇಲ್ಲಿ ಸಿನಿಮಾಗೆ ಎಷ್ಟು ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸಿನಿಮಾಗಂತೂ ನೆಗೆಟಿವ್ ಪಾಸಿಟಿವ್ ಅದು ಈ ರಿವ್ಯೂಸ್ಗಳಿಂದ ಅಂತೂ ಏನೂ ಆಗ್ತಿಲ್ಲ ಅಂತ ನಾನು ಬಯಸ್ತೀನಿ. ಬಿಕಾಸ್ ಸಿನಿಮಾ ಇವಾಗಲೂ ಕೂಡ, ಇವತ್ತು ಕೂಡ ಹೌಸ್ಫುಲ್ ಶೋಸ್ ನಡೀತಿದೆ ಮಾಲ್ಗಳಲ್ಲಿ, ಎಲ್ಲ ಫುಲ್ ಬುಕ್ ಆಗ್ತಿದೆ. ಹಂಗಾಗಿ ನೀವು ನೋಡಿದ್ಮೇಲೆ ನೀವು ರಿವ್ಯೂ ಕೊಡಿ ಅಷ್ಟೇ. ಮೊಮೋ ಪಾತ್ರ ನೀವು ಆಲ್ರೆಡಿ ಹೇಳ್ದಾಗೆ ಅವಾಗ್ಲೇನೆ ಡಾಲಿ ಸರ ನಿಮ್ಮ ಪಾತ್ರನ ಮಿಮಿಕ್ ಮಾಡಿ ತೋರಿಸಿದಂಥ ಸಂದರ್ಭದಲ್ಲಿ ಅದಕ್ಕಿಂತ ಇನ್ನೊಂದು ಖುಷಿ ಇರೋದಿಲ್ಲ. ಬಿಕಾಸ್ ಅಷ್ಟು ಜನಗಳು ಕೂಡ ಆಲ್ರೆಡಿ ಮೊಮೋ ಪಾತ್ರ ಅವ್ರಿಗೆ ರೀಚ್ ಆಗಿದೆ, ಕನೆಕ್ಟ್ ಆಗಿದ್ದೀರಾ. ಸೊ ಅದೆಷ್ಟು ಖುಷಿ ಇದೆ. ಒಂದು ಕಿರುತೆರೆಯಿಂದ ಹಿರಿತೆರೆಗೆ ಬಂದ್ಬಿಟ್ಟು ಆ ಒಂದು ಗುರ್ಸ್ಕೊಳ್ಳೋದು, ನಮಗೆ ಆರ್ಟಿಸ್ಟ್ ಅಂತ ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಕಂಡುಹಿಡಿದು ಮಾತಾಡಿಸಿದಾಗ, ಒಂದು ಸೆಲ್ಫಿ ಕೇಳಿದಾಗ ಆಗುವಂತಹ ಖುಷಿನೇ ಬೇರೆ. ಸೊ ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅಂದರೆ ಇದು ಸುಮ್ಮನೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ನಿಜ. ಒಂದು 8-10 ವರ್ಷದ ನನ್ನ ಎಫರ್ಟ್ಗೆ ಸೂಪರ್. ಇಷ್ಟು ವರ್ಷ ಬೇಕಾಯ್ತು ಇಂಥದ್ದೊಂದು ದೊಡ್ಡ ಹೀರೋ ಜೊತೆ, ಇಂಥೊಬ್ರು ದೊಡ್ಡ ಹೀರೋ ಜೊತೆ ಇಂಥದ್ದೊಂದು ದೊಡ್ಡ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟು ವರ್ಷ ಬೇಕಾಯಿತು. ನಾನು ಮೈಸೂರಲ್ಲಿ ಕಲಾಮಂದಿರದಲ್ಲಿ ಹವ್ಯಾಸಿ ರಂಗಭೂಮಿ ತಂಡಗಳಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಅದಾದಮೇಲೆ ಯಾವುದೋ ಒಂದು ಸಿನಿಮಾ ಸಿಕ್ತು, ಶಾರ್ಟ್ ಫಿಲ್ಮು. ಅಲ್ಲಿಂದ ಹೋಗ್ತಾ 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 ಒಂದು 12-15 ಸಿನಿಮಾಗಳು ಮಾಡಿದ್ದೀನಿ. ಒಂದಷ್ಟು ಸೀರಿಯಲ್ಗಳನ್ನೂ ಕೂಡ ಮಾಡಿದೆ, ಗೆಸ್ಟ್ ಕ್ಯಾರೆಕ್ಟರ್ಸು. ಅದಾದಮೇಲೆ ಜೋಡಿ ಹಕ್ಕಿಲಿ ಒಂದು ಬ್ಲೇಡ್ ಅನ್ನೋ ಪಾತ್ರದಲ್ಲಿ ಮಾಡಿದೆ. ಅದಾದ್ಮೇಲೆ ಈ ಒಂದು ಮದರ್ ಪ್ರಾಮಿಸ್ ತುಂಬ ಖುಷಿ ಇದೆ. ಆ ಸೆಲ್ಫಿ ತಗೋಬೇಕಾದ್ರೆ ಜನಗಳು ಎಷ್ಟು ವರ್ಷದ ಕನಸು ಇವೆಲ್ಲ, ನಮ್ಗೆ ಯಾವಾಗ ಸಿಗತ್ತೆ ಅಂತ ಕಾಯ್ತಿದ್ವಿ. ಇವತ್ತು ಡಾಲಿ ಪಿಕ್ಚರ್ಸ್ನಿಂದ ಅದು ತುಂಬ ಬೇರೆ ಲೆವೆಲ್ಗೆ ಆಗ್ತಿದೆ. ಸರ್, ಇವಾಗ ರಿವ್ಯೂಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ರಿವ್ಯೂಸಲ್ಲಿ ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಮತ್ತು ರಿವ್ಯೂಸ್ ಕಮ್ಮಿ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಸಿನಿಮಾಗೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಕೂಡ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಈಗ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಕಮೆಂಟ್ ಹಾಕೋರು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 100 ಜನದಲ್ಲಿ ಯಾರೋ ಒಂದಿಬ್ಬರು ಮಾತಾಡ್ತಾರೆ, ಇನ್ನು 98 ಜನದ ಮಾತಿಗೆ ಬೆಲೆ ಕೊಡ್ತಿರೋ, ಇಬ್ಬರು ಮಾತಿಗೆ ಬೆಲೆ ಕೊಡ್ತಿರೋ ನೀವು? ಅಲ್ಲ, ರೈಟ್. 98% ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನಾವು ಚೂಸ್ ಮಾಡೋದೇ, ನಾವು ಏನೇ ಪ್ರಾಡಕ್ಟ್ಸ್ ಬುಕ್ ಮಾಡಬೇಕಾದ್ರೆ ನಾವು ಅದನ್ನೇ ರಿವ್ಯೂ ನೋಡ್ಬಿಟ್ಟೆ ನಾವು ಬುಕ್ ಮಾಡೋದು. ಸೊ ಹೌದು, ಅಲ್ಲಿಗೆ ನಾವು ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ. ಬಟ್ ಆ 2% ಅಲ್ಲಿ ಆ ಸಿನಿಮಾಗೆ ತುಂಬಾ ನೆಗೆಟಿವ್ ಆಗುವಂತ ಸಾಧ್ಯತೆಗಳಿದೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಹೇಗೆ ಅಂತ ಅಂದ್ರೆ, ಪಾಸಿಟಿವ್ 98 ಜನ ಕೊಟ್ಟರು ಕೂಡ ನೆಗೆಟಿವ್ ಇಬ್ರು ಇರ್ತಾರಲ್ವಾ, ಅದೇ ವೈರಲ್ ಆಗ್ತಿರುತ್ತೆ, ಅದೇ ಟ್ರೋಲ್ ಆಗ್ತಿರುತ್ತೆ. ಅವ್ರನ್ನ ಸೈಡಿಗೆ ತಳ್ಬಿಟ್ಟು ಇನ್ನು 98% ಜನ ಏನಿದ್ದೀರಿ, ಸಿನಿಮಾನ ಗೆಲ್ಲಿಸ್ತಿದ್ರಲ್ವಾ, ಗೆಲ್ಲಿಸ್ತೀರಾ ಅಷ್ಟೇ. ಸೂಪರ್. ಈ ಪಾಸಿಟಿವ್ ಏನಿದೆ ನಿಮ್ಮ ಆಲೋಚನೆ, ಅದು ಹಾಗೆ ಇರಲಿ. ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣಲಿ, ಹಾಗೆ 100 ಸಿನಿಮಾಗಳು ನಿಮಗೆ ಒಲ್ದು ಬರಲಿ. ಜೊತೆಗೆ ನಮ್ಮನ್ನ ಹೀಗೆ
ಹೊಟ್ಟೆ ಹುಣ್ಣಾಗೋ ಥರ ನಕ್ಕು ನಗ್ಸಿ ಮೊಮೋ ಥರ ಇನ್ನಷ್ಟು ಪಾತ್ರಗಳನ್ನ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.